ಏನ್ ನಡೀತಾ ಇದೆ? ಒಂದು ಹಗರಣ ಮುಗೀತು ಅಂತಂದ್ರೆ ಮತ್ತೊಂದು ಶುರುವಾಗ್ತಾ ಇದೆ. ಈ ರಾಜಕೀಯದಲ್ಲಿ ರಾವಣ, ಜರಾಸಂಧ, ಕೀಚಕ, ಯಮ ಆಗೋ ತಾಕತ್ತಿರೋದು ಹೀಗೆ ಹೇಳ್ತಾನೆ. ನೀನು ನಿನ್ ತಂಗಿನ ಈ ಮನೆಗೆ ಕರ್ಕೊಂಡು ಬಂದಿರೋದು. ನಿನ್ನ ಮಾತನ್ನ ಮಾತ್ರ ನಾನು ನಂಬಲ್ಲ. ನನ್ನನ್ನು ನಂಬದೇ ಇದ್ರು ಮಾವನ್ ಮೇಲೆ ನಿಮಗ್ ನಂಬಿಕೆ ಇದೆ ಅಲ್ವಾ ಅತ್ತೆ? ಹೌದು, ಅದನ್ನೇನ್ ಹಾಗೆ ಕೇಳೋದು ನೀನು? ಅವರಿಬ್ರು ಒಂದಾಗ್ಬಾರ್ದು ಅಂತಾನೆ ಅವರಿಬ್ಬರ ಮಧ್ಯೆ ಅನುಮಾನ ಅನ್ನೋ ಕಿಡಿನ ಮಾವ ಹಚ್ಚಿರೋದು. ಆ ಕಿಡಿ ಬೆಂಕಿಯಾಗಿ ಅವಳನ್ನ ಆವರಿಸ್ಕೊಂಡು ಸುಡುತ್ತೆ ಹೊರತು ಅದರಿಂದ ಆಚೆ ಬರಕ್ ಅವಳಿಗಾಗೋದಿಲ್ಲ. ಅವರು ಪ್ರೀತಿಗಿಂತ ನಮ್ಮ ದ್ವೇಷ ದೊಡ್ಡದು ಅತ್ತೆ. ಯೋಚನೆ ಮಾಡ್ಬೇಡಿ ಅತ್ತೆ. ಕೇಸ್ ಮುಗಿತಿದ್ದ ಹಾಗೆ ಆ ಕಡೆ ಅರ್ಜುನ್, ಈ ಕಡೆ ಭಾರ್ಗವ್ ದೂರ ದೂರ ಆಗ್ತಾರೆ. ನೀವ್ ಅನ್ಕೊಂಡ್ ಹಾಗೆ ವಂದನಾ ಈ ಮನೆಗ್ ಸೊಸೆ ಆಗ್ತಾಳೆ. ಅಲ್ಲಿವರೆಗೂ ಸಂಧ್ಯಾ ಜಾಗಕ್ಕೆ ಯಾವಳೊಬ್ಳು ಬೇಕಾಗಿತ್ತು ಅಲ್ವಾ? ವೇಕೆನ್ಸಿ ಫಿಲ್ ಆಯ್ತು ಅನ್ಕೊಳ್ಳಿ. ಯಾಕಮ್ಮ ಭಾರ್ಗವಿ ಇನ್ನೂ ಹೀಗೆ ಕೂತಿದ್ಯಾ? ಹೋಗಿ ಮುಖ ತೊಳ್ಕೊಂಡ್ ಬಾ. ಯಾಕೆ? ಯಾಕಂದ್ರೆ ನಿನ್ನ ಇವತ್ತಷ್ಟೇ ಮನೆ ತುಂಬಿಸ್ಕೊಂಡಿದೀವಿ. ಅಜ್ಜಿ, ಏನಜ್ಜಿ ಇದೆಲ್ಲ? ನಾನು ಹೇಳ್ದಾಗೆ ಕೇಳು, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿಲ್ವಾ? ನಾವ್ ಹೇಳ್ದಾಗ ಕೇಳಮ್ಮ. ನೋಡಿ ಅಜ್ಜಿ, ನೀವು ಈ ಮನೇಲಿ ಇರು ಅಂತ ಹೇಳಿದ್ರಿ, ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ನೀವು ತುಂಬಾನೇ ಮುಂದುವರೆದಿದ್ದೀರಾ. ಇದೆಲ್ಲ ಬೇಕಾಗಿಲ್ಲ. ಹುಚ್ಚುಡ್ಗಿ, ಈ ಶಾಸ್ತ್ರನೆಲ್ಲ ಯಾರಾದ್ರೂ ಬೇಡ ಅಂತಾರ? ನಿಮ್ ಪಾಡಿಗೆ ನೀವು ಮದ್ವೆ ಆಗ್ಬಿಟ್ಟು ಬಂದ್ಬಿಟ್ರಿ, ಹಾಗಂತ ನಾವು ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಮರೆಯಕ್ಕಾಗತ್ತಾ? ಹೌದು ಭಾರ್ಗವಿ, ದೊಡ್ಡವರಾಗಿ ಇದನ್ನೆಲ್ಲ ನಾವೇ ಮುಂದೆ ನಿಂತು ಮಾಡ್ಬೇಕಲ್ವಾ? ಈ ಮದ್ವೆನೇ ಒಂದು ದೊಡ್ಡ ಸಂಚು. ಇರೋಕ್ಕೂ ಆಗದೆ ಹೋಗೋಕ್ಕೂ ಆಗದೆ ನಾನು ಎಷ್ಟು ಸಂಕಟ ಪಡ್ತಿದ್ದೀನಿ. ಅಷ್ಟು ಸಾಲದು ಅಂತ ನನಗ್ ಮೋಸ ಮಾಡಿರೋನ್ ಜೊತೆ ಜೀವನ ಮಾಡು ಅಂತ ಹೇಳ್ತಾ ಇದ್ದೀರಾ? ಆ ಮುಖ ನೋಡಿದ ತಕ್ಷಣ ನಿನ್ ಸಿಟ್ಟೆಲ್ಲ ಇಳ್ದೋಗುತ್ತೆ ಬಿಡು. ಖಂಡಿತ ಇಲ್ಲ. ನನ್ಗೊಂದ್ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ನಮ್ ಹುಡುಗ ತುಂಬಾ ಪಾಪದವನು. ಅವನ್ ಮೇಲೆ ಯಾಕಮ್ಮ ನಿನ್ಗೆ ಇಷ್ಟೊಂದು ಮುನ್ಸು? ಹಾಗಂದವ್ರಿಗೆ ಪಾಪ ಸುತ್ಕೊಳ್ಳುತ್ತಷ್ಟೆ. ಮೊದ್ಲು ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಅವನವ್ರಪ್ಪನ ಥರನೇ ಥೇಟ್ ಗೋಮುಖ ವ್ಯಾಘ್ರ. ಅವರಪ್ಪನ ಥರನೇ ದುಷ್ಟ ಬುದ್ಧಿ ಅವನು ಅಂತ ನನ್ಗಿವತ್ತು ತಾನೇ ಅರ್ಥ ಆಗಿದೆ. ನಿನಗ್ ಮೋಸ ಮಾಡೋದಾಗಿದ್ರೆ ನಿನ್ನನ್ ಬಿಟ್ಟು ಬರ್ಬೋದಿತ್ತಲ್ಲ ಅವನು. ನನ್ನನ್ನ ಈ ಮನೆಗೆ ಕರ್ಕೊಂಡ್ ಬಂದು ಕೂಡ್ ಹಾಕ್ಬೇಕು ಅನ್ನೋದು ಅಪ್ಪ ಮಗನ್ ಮಾಸ್ಟರ್ ಪ್ಲಾನ್. ಅದು ನಿಮ್ಮಿಬ್ರಿಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಭಾರ್ಗವಿ. ನಮ್ಮ ಅರ್ಜುನ್ ಅಂತವನಲ್ಲ. ಹೆತ್ತವ್ರಿಗೆ ಹೆಗಡಾನು ಮುದ್ದಂತೆ. ಅಂಥದ್ರಲ್ಲಿ ನೀವ್ ಅವನ್ನ ಎಲ್ಲಿ ಬಿಟ್ಕೊಡ್ತೀರಾ? ಅವನು ನಿನ್ನ ಹಾಗೆ ನೀನ್ ಯಾರು ಅಂತ ಗೊತ್ತಿಲ್ದೇನೆ ಪ್ರೀತಿ ಮಾಡಿದಾನೆ. ಅವನು ದ್ವೇಷ ಪ್ರೀತಿ ಅಂತ ಆಯ್ಕೆ ಬಂದಾಗ ಅವನು ಪ್ರೀತಿನೇ ಆಯ್ಕೆ ಮಾಡ್ಕೊಂಡು ನಿನ್ನನ್ನೇ ಮದುವೆ ಆಗಿ ಬಂದಿದ್ದಾನೆ. ಆದ್ರೆ ನೀನು ಅವನನ್ನ ತಪ್ಪು ತಿಳ್ಕೊಳ್ತಾ ಇದೀಯ ಭಾರ್ಗವಿ. ಅವನಷ್ಟು ಒಳ್ಳೆಯವನಾಗಿದ್ರೆ ನಾನು JP ಮಗ ಅಂತ ಅವನು ಧೈರ್ಯವಾಗಿ ಹೇಳ್ಬೇಕಾಗಿತ್ತು ನನ್ ಮುಂದೆ. ಹಾಗಂತ ಅವ್ನು ಹೇಳಿದ್ದಿದ್ರೆ ಕೋಪದಲ್ಲಿ ಅವನ್ನ ನೀನ್ ಬಿಟ್ಟೋಗ್ತೀಯ ಅನ್ನೋ ಭಯದಲ್ಲಿ ಅವ್ನು ಸುಮ್ನಿರ್ಬೋದಲ್ವಾ? ನಾನ್ ನಿನ್ನ ಹತ್ರ 4 ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀಯಾ?
ಆಮೇಲೆ ನಿನಗೆ ಹೇಗೆ ಅನ್ನಿಸ್ತೋ ಹಾಗೆ ಮಾಡು. ನಾನು ನಿನ್ನನ್ನು ಒತ್ತಾಯ ಮಾಡಲ್ಲ. ಸರಿ, ಕೇಳಿ. ಇಷ್ಟು ದಿನದ ಅರ್ಜುನ್ ಪ್ರೀತಿಯಲ್ಲಿ ನಿನಗೇನಾದ್ರೂ ತಪ್ಪು ಕಾಣಿಸಿದೀಯಾ? ಅವನ್ ಪ್ರೀತಿ ಸುಳ್ಳು ಅನ್ಸಿದ್ಯಾ? ನಿನ್ನ ಪರಿಚಯ ಆದಾಗ್ಲಿಂದ ಅವನು ಕೆಟ್ಟ ದೃಷ್ಟಿಯಲ್ಲಿ ನಿನ್ನ ನೋಡಿದಾನೆ ಅಂತ ನಿನಗೆ ಯಾವತ್ತಾದ್ರೂ ಅನ್ಸಿದ್ಯಾ? ಅವನ್ನ ಮದ್ವೆ ಆಗಿದ್ಯಾ ಅಂದ್ರೆ ಅವನ ಮೇಲೆ ನಿನಗೆ ಒಂದು ಮಟ್ಟಿಗೆ ಪ್ರೀತಿ ನಂಬಿಕೆ ಇದ್ದೇ ಇದೆ ಅಂತ ಅರ್ಥ. ಇಷ್ಟು ದಿನದಲ್ಲಿ ನಮ್ಮ ಅರ್ಜುನ್ ಒಂದು ಇರುವೆಗಾದ್ರೂ ನೋವು ಮಾಡಿರೋದನ್ನ, ಕೆಡಕು ಬಯಸಿರೋದನ್ನ ನೀನ್ ನೋಡಿದೀಯಾ? ನನ್ನ ಕೊನೆ ಪ್ರಶ್ನೆ, ನೀನ್ ಈ ಮನೆ ಮುಂದೆ ಬಂದು ನಿಲ್ಲೋವರೆಗೂ ಅರ್ಜುನ್ ಮೇಲೆ ಪ್ರೀತಿ, ಅವನು ಒಳ್ಳೆ ಹುಡುಗ, ಅವನ ಜೊತೆ ಜೀವನ ಮಾಡ್ತೀನಿ ಅನ್ನೋ ನಂಬಿಕೆ ಇತ್ತಲ್ವಾ? ನೀನು ಅವನನ್ನ ಸಾಮಾನ್ಯ ವ್ಯಕ್ತಿ ಅಂತ ನೋಡಿದಾಗ ಅವನ ಮೇಲೆ ನಿನಗೆ ಪ್ರೀತಿ ಇದೆ. ಆದ್ರೆ ಅವನೀಗ JP ಪಾಟೀಲ್ ಮಗ ಅಂತ ಗೊತ್ತಾದಾಗ ನಿನಗೆ ಅವನ ಮೇಲೆ ಅಸಮಾಧಾನ ಶುರುವಾಗಿದೆ. ಹೌದು ಭಾರ್ಗವಿ, ಬಾವ ಅರ್ಜುನ್ನ ಹೊಗಳಿದ್ರು ಅನ್ನೋದೇ ನಿನ್ ಸಂದೇಹ ಅಲ್ವಾ? ನೀನ್ ಹೇಗ್ ಅರ್ಜುನ್ ಬಗ್ಗೆ ಅಪಾರ್ಥ ಮಾಡ್ಕೊಂಡಿದ್ಯೋ ಹಾಗೆ ಭಾವನೂ ಅಪಾರ್ಥ ಮಾಡ್ಕೊಂಡಿರ್ಬೋದಲ್ವಾ? ಪ್ರತ್ಯಕ್ಷವಾಗಿರೋದನ್ನ ಪ್ರಮಾಣಿಸಿ ನೋಡು, ಪರೀಕ್ಷೆ ಮಾಡು, ಆಗ ನಿನಗೆ ಅರ್ಥ ಆಗತ್ತೆ. ನಿನ್ನೆ ಹೇಳಿದ ಮಾತನ್ನೇ ಇವತ್ತು ಹೇಳ್ತಿದ್ದೀನಿ. ನೀವಿಬ್ರು ಬೇರೆ ಬೇರೆ ಟೀಮ್ ಅಲ್ಲ, ಗಂಡ ಹೆಂಡತಿ ಅನ್ನೋ ನೀವಿಬ್ರು ಒಂದೇ ಟೀಮ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಈ ಪರಿಸ್ಥಿತಿಗಳೆಲ್ಲ ತಾತ್ಕಾಲಿಕ, ಆದ್ರೆ ವ್ಯಕ್ತಿಗಳು, ಸಂಬಂಧಗಳು ಶಾಶ್ವತ. ಅದರಲ್ಲೂ ಇದು ಗಂಡ ಹೆಂಡತಿ ಬಂಧ. ಇವತ್ತಷ್ಟೇ ನಿನ್ ಗಂಡನ ಜೊತೆ ಹೊಸ ಮನೆಗೆ ಬಂದಿದೀಯ. ಅವನ ಹತ್ರ ಮಾತಾಡಿ ನಿನ್ನ ಮನಸ್ಸಲ್ಲಿರೋ ಸಂದೇಹಗಳನ್ನೆಲ್ಲ ದೂರ ಮಾಡ್ಕೊ. ಭಾರ್ಗವಿ, ಅವನಿಗೊಂದು ಅವಕಾಶ ಕೊಟ್ಟು ನೋಡಮ್ಮ. ಪುಟಿ, ಒಬ್ಬ ವ್ಯಕ್ತಿನ ಗಲ್ಲಿಗೇರಿಸ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನಪ್ಪ ಅಂತ ಕೇಳ್ತಾರಲ್ವಾ, ಅಂತ ಸ್ಥಿತಿ ಬಂದಿತ್ತು. ಯಾವುದೇ ವ್ಯಕ್ತಿಗಾದ್ರೂ ಸಂಬಂಧಕ್ಕಾದ್ರೂ ಒಂದು ಅವಕಾಶ ಕೊಟ್ಟು ನೋಡ್ಬೇಕು. ಯಾಕೆ ಈ ಸ್ಥಿತಿ ಬಂತು, ಈ ಪರಿಸ್ಥಿತಿ ಯಾಕೆ ಬಂತು ಅನ್ನೋದನ್ನ ಹೇಳೋಕೆ ಅವಕಾಶ ಕೊಟ್ಟು ಆಮೇಲೆ ತೀರ್ಮಾನ ತಗೋಬೇಕು. ಇದು ನಿನ್ನ ಅರ್ಜುನ್ ಬದುಕಿನ ಹೊಸ ಆರಂಭ. ಆ ಬದುಕಿಗೊಂದು ಅವಕಾಶ ಕೊಟ್ಟು ನೋಡು ಭಾರ್ಗವಿ. ಏನ್ ನಡೀತಾ ಇದೆ? ಒಂದು ಹಗರಣ ಮುಗೀತು ಅಂತಂದ್ರೆ ಮತ್ತೊಂದು ಶುರುವಾಗ್ತಾ ಇದೆ. ಈ ರಾಜಕೀಯದಲ್ಲಿ ರಾವಣ, ಜರಾಸಂಧ, ಕೀಚಕ, ಯಮ ಆಗೋ ತಾಕತ್ತಿರೋದು ನನ್ನೊಬ್ಬನಿಗೇನೆ. ನನ್ನ ಮುಂದೆ ಮಾತಾಡೋದಕ್ಕೆ ಜನ ಹೆದರ್ತಾರೆ. ನನ್ನ ತಂಟೆಗೆ ಬರಬೇಕು ಅಂದ್ರೆ 10 ಸರಿ ಯೋಚನೆ ಮಾಡಬೇಕು. ಆದರೆ ಈ ಭಾರ್ಗವಿ ನನ್ನೊಬ್ಬನೇ ಅಲ್ಲ, ನನ್ನ ಇಡೀ ಕುಟುಂಬನೇ ಟಾರ್ಗೆಟ್ ಮಾಡಿದಾಳೆ. ಎಷ್ಟು ಕೊಬ್ಬು ಅವಳಿಗೆ! ಮೊನ್ನೆ ಆ ಸಂಧ್ಯಾ ಸತ್, ಇನ್ನೇನು ವಿಕ್ಕಿ ಬಚಾವಾದ, ಆ ಭಾರ್ಗವಿ ಕಾಟ ತಪ್ತು ಅನ್ನೋಷ್ಟರಲ್ಲಿ ಮತ್ತೆ ನನ್ನ ಮಗಳ ಜೀವನನ ಹಾಳು ಮಾಡಕ್ ಬಂದಿದ್ದಾಳೆ. ಅದು ಅಲ್ಲದೆ JP ಮನೆ ಸೊಸೆಯಾಗಿ ನುಗ್ಗಿ ನನ್ನ ಮಗಳ
ಸ್ಥಾನನ ಪಡ್ಕೊಳಕ್ ಹೊರಟಿದ್ದಾಳೆ. ಅಂಥವಳನ್ನ ಸುಮ್ಮನೆ ಬಿಡ್ಬೇಕಾ? ಅಂಥವಳನ್ನ ಸಾಯಿಸದೆ ಸುಮ್ಮನೆ ಬಿಡಬೇಕಾ? ಈ ಜೇಪಿನ್ ಕೇಳಿದ್ರೆ ಕೇಸ್ ಮುಗಿಯೋವರೆಗೂ ಏನು ಆ ಥರದಲ್ಲಿ ನಿರ್ಧಾರ ತಗೊಳ್ಳೋದು ಬೇಡ ಅಂತ ನನ್ನ ಬಾಯಿ ಮುಚ್ಚಿಸ್ತಾನೆ. ಇರೋ ವಿಷಯನ ಮಗಳಿಗೆ ಹೇಳೋಣ ಅಂತಂದರೆ ಅದು ಆಗಲ್ಲ, ನೋಡ್ಕೊಂಡು ಸುಮ್ಮನೆ ಇರೋಕ್ಕೂ ಆಗಲ್ಲ. ಇದರಿಂದ ನನ್ನ ಮಗನಿಗೆ ಹಿಂಸೆ ಆಗ್ತಾ ಇದೆ. ಇದೆಲ್ಲ ಶುರುವಾಗಿದ್ದು ನನ್ನ ಮಗ ಅವನು ಮಾಡಿರೋ ಹೊಲಸನ್ನ ಸ್ವಚ್ಛ ಮಾಡೋ ಕರ್ಮ ನಮಗೆ. ಬೀದಿಲೋಗೋ ಮಾರಿನ ಮೈ ಮೇಲೆ ಎಳ್ಕೊಂಡು ಬಂದು ನಮ್ಮ ಪ್ರಾಣ ತಿನ್ನೋ ಕೆಲಸ ಮಾಡ್ತಿದ್ದಾನೆ. ಏನ್ ಡ್ಯಾಡ್, ನನ್ನನ್ನು ಕರೀದೆ ಪಾರ್ಟಿ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ? ಕರೆದಿದ್ರೆ ಜಾಯ್ನ್ ಆಗ್ತಾ ಇರ್ಲಿಲ್ವಾ? ಇರ್ಲಿ ಬಿಡಿ, ಈಗಲೂ ಜಾಯ್ನ್ ಆಗ್ತೀನಿ. ಯಾಕೆ ಡ್ಯಾಡ್ ಒಂಥರ ಇದ್ದೀರಾ? ಯಾಕೆ ಡ್ಯಾಡ್ ಒಂಥರ ಇದ್ದೀರಾ? ಇನ್ನೂ ಆ ಸಂಧ್ಯಾ ಬಗ್ಗೆ, ಆ ಭಾರ್ಗವಿ ಬಗ್ಗೆ, ಆ ಕಿತ್ತೋಗಿರೋ ಕೇಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ಅದೆಲ್ಲ ಮುಗ್ದೋಗಿರೋ ಕತೆ ಡ್ಯಾಡ್. ಬಿಟ್ಟಾಕಿ ಅದನ್ನ, ಚಿಲ್ ಮಾಡಿ ನೀವು. ಡ್ಯಾಡ್, ಕೂತ್ ತಿಂದ್ರು ಖಾಲಿ ಆಗದೆ ಇರೋಷ್ಟು ಆಸ್ತಿ ಮಾಡಿದೀರಾ. ಜನ ನಿಮ್ ಹೆಸರು ಕೇಳಿದ್ರೆ ನಡುಗಬೇಕು, ಅಷ್ಟೊಂದು ಅವಾಯ್ಡ್ ಇಟ್ಟಿದ್ದೀರಾ. ಇನ್ನೇನ್ ಬೇಕು ಡ್ಯಾಡ್? ಡ್ಯಾಡ್, ಎಲ್ಲ ಇದ್ದು ಏನು ಅನ್ಭವಿಸ್ದೆ ಇರೋಂಗೆ ಮುಟ್ಟಾಳ ಅಂತಾರೆ. ಲೈಫ್ ನ ಎಂಜಾಯ್ ಮಾಡ್ಬೇಕು ಡ್ಯಾಡ್, ಚಿಲ್ ಆಗಿರ್ಬೇಕು. ಚಿಲ್ ಮಾಡಿ ನೀವು. ಕಮಾನ್, ಚಿಯರ್ಸ್, ಚಿಯರ್ಸ್ ಮಾಡಿ. ಈ ಎಲ್ಲ ಅವಾಂತರ ಆಗಿರೋದೇ ನಿನ್ನಿಂದ. ಚಿಲ್ಲಂತೆ ಚಿಲ್ಲು. ನನ್ನ ಕಣ್ಣು ಮುಂದೆ ಕಾಣಿಸ್ಕೊಂಡ್ರೆ ಮಗನೇ ನಿನಗೆ ಮೂಟೆ ಕಟ್ಟಿ ಬಿಸಾಕ್ಬಿಡ್ತೀನಿ. ಇದ್ಯಾಕೆ ಮೈ ಬಂದವ್ರ ತರ ಆಡ್ತಿದ್ದಾರೆ? ಸಂಧ್ಯಾನೇ ಬಂದ್ಬಿಟ್ಲಾ ಹೇಗೆ? ಛೇ, ಅವಳಿಗಷ್ಟು ಸೀನೆಲ್ಲ ಇಲ್ಲ. ಬಂದ್ರೆ ಆ ಭಾರ್ಗವಿನೇ ಬರಬೇಕು.